ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ ಗೌಡ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಅಂದಂಗೆ ಇವತ್ತು ನಾನು ಕೆಲವೊಂದು ಮನೆಗೆ ಬೇಕಾಗಿರುವಂಥ ಥಿಂಗ್ಸ್ನ ಶಾಪಿಂಗ್ ಮಾಡೋಣ ಅಂತ ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನನ್ನ ಸಿಸ್ಟರ್ನು ಬರೋಕ್ಕೆ ಹೇಳಿದ್ದೀನಿ. ಅಂದರೆ ಡಿಮಾರ್ಟಿಗೆ ಡೈರೆಕ್ಟ್ ಬರೋಕ್ಕೆ ಹೇಳಿದ್ದೀನಿ ಮನೆಯಿಂದ. ನಾನು ಇಲ್ಲಿಂದ ಹೊರಟಿದ್ದೀನಿ. ಸೊ ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಲ್ಲಿಂದ ಬಂದು. ಎಸ್ ಗಾಯ್ಸ್, ನಾನು ಡಿಮಾರ್ಟಿಂದ ಶಾಪಿಂಗ್ ಮುಗಿಸ್ಕೊಂಡು ಬಂದಾಯಿತು. ನನ್ನ ಡಿಮಾರ್ಟಿಗೆ ಹೋದಾಗ ಆಲ್ರೆಡಿ 1 o'clock ಆ ಥರ ಆಗಿತ್ತು. ಬಂದಿದ್ದು 3:30 4 o'clock, ಅರೌಂಡ್ 3:30 4 o'clock ಆ ಥರ ಆಗಿತ್ತು. ಸರಿ ಆಯಿತು ಅಂತ ಹೇಳಿ ಮಧ್ಯಾಹ್ನ ಊಟ ಬೇರೆ ಮಾಡದೆ ಹಾಗೆ ಹೋಗಿದ್ದೆ. ಸೊ ಅಲ್ಲಿಂದ ಬಂದು ಊಟ ಮಾಡಿ ಈಗ ನಿಮಗೆ ಡಿಮಾರ್ಟಿಂದ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸೋಣ ಅಂತ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ನಾನು. ಈ ಬಾಕ್ಸ್ ಏನಿದೆ, ಒಂದು ನಿಮಿಷ, ಈ ಬಾಕ್ಸ್ ಏನಿದೆ, ಈ ಬಾಕ್ಸ್ನ ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಇದು ಪ್ರೈಸ್ ಬಂದುಬಿಟ್ಟು 129 rupees. 129 rupees ಇದೆ. ಫ್ರೂಟ್ಸ್ ಈ ಥರ ಏನಾದರೂ ಇಟ್ಕೊಳ್ಳೋಕ್ಕೆ ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ತೊಗೊಂಬಂದೆ. ಇದು ಬೇಕಾಗುತ್ತೆ ಅಂತ ಹೇಳಿ. ಇದು ಮಾರಿಗೋಲ್ಡ್, ಇದು ಸೋನು ಪೆಡಿಗ್ರಿ. ನಾನು ಇವಾಗ ಅವಳಿಗೆ ಪೆಡಿಗ್ರಿ ಆಗ್ತಾಯಿಲ್ಲ. ಸ್ವಲ್ಪ ಅವಳಿಗೆ ಪೆಡಿಗ್ರಿ ತಿಂದಾಗ ಹೀಟು ಜಾಸ್ತಿ ಆಗುತ್ತೆ ಅವಳ ಬಾಡಿಲಿ. ಸೊ ಅದಕ್ಕೆ ನಾನು ಪೆಡಿಗ್ರಿ ಆಗ್ತಾಯಿಲ್ಲ, ಮಾರಿಗೋಲ್ಡ್ ಹಾಕ್ತೀನಿ ಅವಳಿಗೆ ಇದೆ. ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ. ನೆಕ್ಸ್ಟು ಈ ಸೋಪಿನ ಡಬ್ಬಿ, ಅಂದರೆ ಸೋಪ್ ಹಾಕಿಡೋ ಅಂಥದ್ದು. ಇದು 18 rupees, ಬಟ್ ನನಗೆ 15 rupeesಗೆ ಸಿಕ್ತು. ಕೊರಿಯಂಡರ್ ಪೌಡರ್ ತೊಗೊಂಡೆ ನಾನು. ಇದು ಪ್ರೈಸ್ ಬಂದುಬಿಟ್ಟು MRP ಪ್ರೈಸ್ ಏನಿದೆ ಅಂದರೆ 75 rupees ಇದೆ. ಬಟ್ ನಾನು ಇದಕ್ಕೆ ಕಡಿಮೆ ಕೊಟ್ಟೆ. ಬಿಲ್ ಎಲ್ಲ ಹಾಕಿದ್ದೀನಿ ಗೊತ್ತಿಲ್ಲ, ಬಟ್ ನಾನು ತೋರಿಸ್ತಾ ಹೋಗ್ತೀನಿ ಏನೇನು ತೊಗೊಂಡೆ ಅಂತ. ಪ್ರೈಸ್ ಎಲ್ಲ ಡಿಸ್ಕೌಂಟ್ ಪ್ರೈಸ್ ಏನಾದರೂ ಬಿಲ್ ಮೇಲೆ ಇತ್ತು ಅಂದರೆ ನಾನು ಹೇಳ್ತೀನಿ. ವಿತೌಟ್ ಡಿಸ್ಕೌಂಟ್ ಬಿಲ್ ಇದೆ ಅಂತ ಅಂದರೆ ನಾನು ನಿಮಗೇನು ಪ್ರೈಸ್ ಏನು ಹೇಳೋಕ್ಕೆ ಹೋಗಲ್ಲ. ಮತ್ತು ಇದು ಕಡಲೆ ಹಿಟ್ಟು ತೊಗೊಂಡೆ, ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಲೂಸಲ್ಲೇ ಸಿಗುತ್ತೆ, ಲೂಸಲ್ಲಿ ತೊಗೊಂಡೆ ನಾನು. ಗರಂ ಮಸಾಲ ತೊಗೊಂಡೆ. ಕಾಫಿ ಪೌಡರ್ ತೊಗೊಂಡೆ ನಾನು. ಕಾಫಿ ಪೌಡರ್ ತೊಗೊಂಡೆ. ಕಡ್ವಾ ದೇವನ್ ಟೀ ಪೌಡರ್ ತೊಗೊಂಡಿದ್ದೀನಿ. ಇದು 500 ಗ್ರಾಮ್ ಅಂತ ಅನಿಸುತ್ತೆ. ಹೌದು, 500 ಗ್ರಾಮ್ದು. ಇದು ಟೂತ್ ಬ್ರಷ್ ತೊಗೊಂಡೆ. ಇದು 20 rupees ಇತ್ತು. ಅದರಲ್ಲೂ 120, ಇದರಲ್ಲೇ 120 rupees ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಬಟ್ ನಾನು ತೊಗೊಂಡಿದ್ದು ಇನ್ನೂ ಕಡಿಮೆಗೆ ತೊಗೊಂಡೆ. ನಾನೊಂದು ಬೆಲ್ಟ್ ತೊಗೊಂಡೆ. ನಂದು ಬೆಲ್ಟ್ ಎಲ್ಲ ಹಾಕಿದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ. ಒಂದು ಇದೇ ಥರದ್ದು ಒಂದು ಬೆಲ್ಟ್ ಇತ್ತು, ಬಟ್ ಎಲ್ಲ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ. ಸರಿ ಆಯಿತು. ಅಲ್ಲ, ಸಾರಿ, 119 ರೂಪಾಯಿ ಇದೆ. ಬಟ್ ನಾನು ತೊಗೊಂಡಿದ್ದು 99 rupeesಗೆ ನಾನು ತೊಗೊಂಡಿದ್ದು. ಚೆನ್ನಾಗಿದೆ ಬೆಲ್ಟ್ ಕ್ವಾಲಿಟಿ ಎಲ್ಲ. ಸ್ಪೂನ್ ತೊಗೊಂಡೆ. ಇದು ಎಷ್ಟು, 22 rupees ಅಷ್ಟೇ ಇದಕ್ಕೂ. ಈ ಸ್ಪೂನ್ ತೊಗೊಂಡೆ. ನಾನು 2 ಸೆಟ್ ತೊಗೊಂಡೆ. ಒಂದು ಸೆಟ್ಟಲ್ಲಿ 6 ಪೀಸ್ ಇರುತ್ತೆ, ಬೋತ್ ಇದು ಮತ್ತು ಇದು ಎರಡು 6 ಪೀಸ್ ಇರುತ್ತೆ. ಟೋಟಲ್ 12 ಪೀಸ್ ಒಂದು ಸೆಟ್ಟಲ್ಲಿ. ಸೊ 2 ಸೇರು 24 ಆಯಿತು. ಒಂದಕ್ಕೆ 149 rupees ಇದಕ್ಕೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಗಟ್ಟಿಗೆ ಚೆನ್ನಾಗಿದೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ನಾನು ಇದನ್ನು. ಇದು ನೈಲ್ ಕಟ್ಟರ್. ಇದು ಬಂದು 39 rupees ಅಷ್ಟೇ. ಚೆನ್ನಾಗಿದೆ, 39 rupees. ಆಚೆಯಿಂದ ಸೊಳ್ಳೆ ಲೈಟ್ ಆನ್ ಮಾಡಿರೋದಕ್ಕೆ ಸೊಳ್ಳೆ ಬಂದುಬಿಡ್ತಾ ಇದೆ. ಅದಕ್ಕೆ ಹೆಂಗೋ ಇದನ್ನು ಹಾಕಿದ್ರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಬಂದೆ. ಗುಡ್ ನೈಟು. ಇದು ಸ್ಮೆಲ್ ಏನಾದರೂ ಬಂದರೆ ಅಂತೂ ಇರೋಕ್ಕಾಗಲ್ಲ. ಏನಾದರೂ ಓಕೆ ಸ್ಮೆಲ್ ಇಲ್ಲ ಜಾಸ್ತಿ ಅಂತ ಹೇಳಿದ್ರೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಸೊಳ್ಳೆ ಕೈ ಕಚ್ಚಿಸ್ಕೊಂಡೇ ಕೆಲಸ ಮಾಡಬೇಕಷ್ಟೆ. ಫ್ರೆಶ್
ಅಂದರೆ ಏನಂದರೆ ಇದು ನಾನು ಮನೆಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಮನೆದು ಅಂದರೆ ಸ್ಪ್ರೇ ಮಾಡೋಕ್ಕೆ ಮತ್ತು ಪ್ಯಾಕೆಟಲ್ಲಿ ಒಂದು ಬರುತ್ತೆ. ಅದು ಪ್ಯಾಕೆಟಲ್ಲಿ ಏನಪ್ಪ ಅಂದರೆ ಅಷ್ಟು ಸ್ಮೆಲ್ ನನಗೆ ಜಾಸ್ತಿ ಬರ್ತಾ ಇದೆ ಅಂತ ಅನಿಸಲ್ಲ. ಇದು ಓಕೆ ಜಾಸ್ತಿ ಬರುತ್ತೆ. ಇದು ಅಥವಾ ಸ್ಪ್ರೇ ಏನಾದರೂ ತೊಗೊಂಬಂದರೆ ಅದು ಸ್ಪ್ರೇ ಮಾಡ್ತಾನೆ ಇರಬೇಕು, ಜಾಸ್ತಿ ಹೊತ್ತೂ ಇರಲ್ಲ. 1 ಅವರ್ ಹಾಫ್ ಆನ್ ಅವರ್ ಇರುತ್ತೆ ಅಷ್ಟೇ ಸ್ಪ್ರೇ ಈ ಥರ ಏನಾದರೂ ತೊಗೊಂಬಂದರೆ. ಅದು ಬಿಟ್ಟರೆ ಪ್ಯಾಕೆಟು ಜಾಸ್ತಿ ಏನು ಸ್ಮೆಲ್ ಬರೋಲ್ಲ. ಯಾವಾಗಲೂ ಒಂದ್ಸಲ ಗಾಳಿ ಬೀಸಿದ್ರೆ ಅಷ್ಟೇ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಆದರೆ ಇದಾದರೆ ಓಕೆ, ಜಾಸ್ತಿ ಅಂದರೆ ನಾರ್ಮಲಾಗಿ ಯಾವಾಗ ಬೇಕೋ ಅವಾಗ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ ನಾನು. ಇದು ಮನೇಲಿ ಇಡೋದಲ್ಲ, ಕಾರ ಒಳಗಡೆ ಇಡೋದು, ಬಟ್ ನಾನು ಮನೇಲಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ನಾನು ಇದನ್ನು. ನೆಕ್ಸ್ಟು ನಾನು ಬಿಸಿಬೇಳೆಬಾತ್ ಪೌಡರ್ ತೊಗೊಂಬಂದೆ, ಮಸಾಲ ಬಿಸಿಬೇಳೆಬಾತ್ ಮಸಾಲ ತೊಗೊಂಬಂದೆ ನಾನು. ನೆಕ್ಸ್ಟು ಪುಳಿಯೋಗರೆ ಮಸಾಲ ಅಯ್ಯಂಗಾರ್ದು ಚೆನ್ನಾಗಿರುತ್ತೆ ಇದು. ಸ್ವೀಟ್ ಆ್ಯಂಡ್ ಸಾಲ್ಟ್ ಮಿಕ್ಚರ್ ತೊಗೊಂಬಂದೆ ನಾನು, ಹಲ್ದಿರಾಮ್ ಅವ್ರದ್ದು ಪೌಡರ್ ತೊಗೊಂಬಂದೆ. ಇನ್ನೊಂದು ತೊಗೊಂಬಂದೆ, 2 ತೊಗೊಂಡೆ, ಒಂದು ನನಗೆ ಒಂದು ಮನೋಜ್ ಅವ್ರಿಗೆ ಅಂತ ಹೇಳಿ. 2 ಸಿಲ್ವರ್ ತೊಗೊಂಡ್ರೆ, 2 ಇದು ಮೋಸ್ಟ್ಲಿ ತಾಮ್ರ ಅಂತ ಅನಿಸುತ್ತೆ. ಹೌದು ತಾಮ್ರ. ಅದು 2 ಒಂದೇ ಥರ ತೊಗೊಂಡ್ಬಿಟ್ರೆ ಯಾರ್ದು ಅಂತ ಗೊತ್ತಾಗಲ್ಲ. ಸೊ ಒಂದು ಸಿಲ್ವರ್ ತೊಗೊಂಡೆ, ಒಂದು ತಾಮ್ರ ತೊಗೊಂಡೆ. 30 ರುಪೀಸ್ ಒಂದೊಂದು. ಮತ್ತು ಮನೋಜ್ ಅವ್ರದ್ದು ಫೇಸ್ ವಾಶ್ ಖಾಲಿ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಗಾರ್ನಿಯರ್ ಅವ್ರದ್ದು 2 in 1 ಅಂತ ಯಾವುದೋ ಒಂದು ಫೇಸ್ ವಾಶ್ ಇದೆ. ಅವ್ರಿಗೆ ಒಂದು ಫೋಟೋ ಸೆಂಡ್ ಮಾಡಿದೆ. ಅವರು ಓಕೆ ಇದನ್ನೇ ತೊಗೊಂಬ ಅಂತ ಹೇಳಿದ್ರು. ಇದನ್ನು ತೊಗೊಂಬಂದಿದ್ದೀನಿ, ಓಪನ್ ಮಾಡಿಬಿಟ್ಟಿದ್ದೀನಿ. ವೈಪ್ ಇದು ಒಂಥರ ಸ್ಪಾಂಜ್, ಇದು ವೈಪ್ ಇದು ಚೆನ್ನಾಗಿರುತ್ತೆ. ಬೇಗ ವೆಟ್ಟೆಲ್ಲನೂ ತುಂಬ ಬೇಗ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡೆ, ಕಿಚನ್ಗೆ ಇರಲಿ ಅಂತ ಹೇಳಿಬಿಟ್ಟು. ಕರ್ಟನ್ ತೊಗೊಂಡೆ. ಇದು ಕರ್ಟನ್ ಬಂದುಬಿಟ್ಟು 149 ರುಪೀಸ್. 149 ರುಪೀಸು ವಿಂಡೋ ಕರ್ಟನ್ ಇದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಪ್ರೈಸು ಬೆಟರ್ ಅಂತ ಅನ್ನಿಸ್ತು. ಯಾಕೆಂದರೆ ಔಟ್ಸೈಡ್ ಅಂಗಡಿಲೇ ನಾವು ತೊಗೊತೀವಿ ಅಂದ್ರೂ 250-300 ಈ ಥರ ಹೇಳ್ತಾರೆ. ಸೊ ಅದಕ್ಕೆ ನಾನು ಅಂದರೆ ಗೊತ್ತಿಲ್ಲ, ಕ್ಲಾತ್ ವೈಸ್ ಮೇಲೂ ಹೋಗುತ್ತೆ ಅಲ್ಲ. ಸೊ ನಾನು ಇದು ಚೆನ್ನಾಗಿದೆ ಇದೆಲ್ಲ ಕ್ವಾಲಿಟಿ ಎಲ್ಲ. ಸೊ ಅದಕ್ಕೆ ಇದನ್ನು ನಾನು ತೊಗೊಂಡೆ. 149 ರುಪೀಸು. ಬಟ್ ಇದು 170 ರುಪೀಸ್ ಪ್ರೈಸ್ ಹಾಕಿದ್ದಾರೆ. 149 ರುಪೀಸಿಗೆ ನನಗೆ ಸಿಕ್ತು. ಈ ಹ್ಯಾಂಡ್ ಟವಲ್ 49 ರುಪೀಸ್ ಅಷ್ಟೇ. ಚೆನ್ನಾಗಿದೆ, ಒಂಥರ ಸಾಫ್ಟಾಗಿ. ಮತ್ತು ಇಲ್ಲಿ ಬ್ಯಾಕ್ ಸೈಡ್ ಹಾಕಿದ್ದೀನಲ್ಲ ಕರ್ಟೈನೂ, ಇದೂ 149 ರುಪೀಸು. ಇದು ಎರಡೂ 149 ಕೊಟ್ಟು ತೊಗೊಂಬಂದೆ. ಇದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ, ಅದು ಹಾಗೇ. ಇದು 7 feet ಸ್ಕ್ರೀನು, ಚೆನ್ನಾಗಿದೆ ಡಿಸೈನ್ ಎಲ್ಲ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 349 ರುಪೀಸ್ ಒಂದು ಸಿಂಗಲ್ ಸ್ಕ್ರೀನಿಗೆ. ನಾನು ಇದನ್ನು ವಿಂಡೋದು ಸ್ಕ್ರೀನ್ ತೊಗೊಂಡಿದ್ದೀನಿ. ಇದು ಅಷ್ಟೇ 149 ರುಪೀಸೇ ಇರಬೇಕು ಪ್ರೈಸು. ಚೆನ್ನಾಗಿದೆ ಕ್ವಾಲಿಟಿನೂ, ಸೇಮ್ ಇದೇ ಕ್ವಾಲಿಟಿ ಇದೆ, ಹಿಂದೆ ಹಾಕಿರೋ ಸ್ಕ್ರೀನ್ ಕ್ವಾಲಿಟಿನೇ ಇದೆ. ಡಿಸೈನ್ ತೊಗೊಂಡ್ಬಂದಿದ್ದೀನಿ, ಮ್ಯಾಟು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು 129 ರುಪೀಸು. ಒಂದು ಪೀಸಿಗೆ 129 ರುಪೀಸು. ನಾನು 2 ತೊಗೊಂಡೆ, ಈ ಕಲರಲ್ಲಿ 2 ತೊಗೊಂಡಿದ್ದೀನಿ ನಾನು. ಸೇಮ್ 129 ಎರಡೂ. ನೆಕ್ಸ್ಟು ಅದೇ ಥರ ಪ್ಯಾಟ್ರನ್ನು, ಬಟ್ ಕಲರ್ ಚೇಂಜು. ಇದು ಅಷ್ಟೇ ಸೇಮ್ ಪ್ರೈಸು 129 ರುಪೀಸ್. ಹೌದು 129 ರುಪೀಸೇ. 155 ಇದೆ, ಬಟ್ 129 ರುಪೀಸ್ ಕೊಟ್ಟೆ. ಇದರಲ್ಲೂ ನಾನು 2 ಪೀಸ್ ತೊಗೊಂಡಿದ್ದೀನಿ. 2 ಪೀಸ್ ತೊಗೊಂಡಿದ್ದೀನಿ ನಾನು.
ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ತುಂಬ ಸಾಫ್ಟಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ. ಅಂದರೆ ಬ್ಯಾಕ್ ಸೈಡ್ ಸಾಫ್ಟ್ ಇಲ್ಲ, ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಟೈಲ್ಸ್ ಮೇಲೆ ಈ ಥರ ನೆಲದ ಮೇಲೆಲ್ಲ ಹಾಕಿದ್ರೆ ಜಾರದು ಈ ಥರ ಏನಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದು ಒಂದು ಮ್ಯಾಟ್ ತೊಗೊಂಡೆ, ಇದು ಚೆನ್ನಾಗಿದೆ ಅಲ್ಲ. ಇದು ಒಂದು ಮ್ಯಾಟ್ ತೊಗೊಂಡೆ, ಇದು ಪ್ರೈಸ್ ಬಂದುಬಿಟ್ಟು 149 ರುಪೀಸ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಒಂದು ಚಿಪ್ಸ್ ತೊಗೊಂಡೆ, ಇದು 50 ರುಪೀಸ್ ಇದ್ದು 35 ರುಪೀಸ್ಗೆ ನನಗೆ ಸಿಕ್ತು. ಮತ್ತು ಇದು ಬ್ರಷು 20 ರುಪೀಸು. ಮತ್ತು 1 ಲೀಟರ್ ಕೊಬ್ಬರಿ ಎಣ್ಣೆ, ಪ್ಯಾರಾಚೂಟ್. ಹೌದು, ಪ್ಯಾರಾಚೂಟ್. ನಾನು ಇವಾಗ ಬಂದು ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ದೀನಿ, ಯಾವುದಾದ್ರೂ ಬೇರೆ ತೊಗೊಂಡ್ಬಿಟ್ನಾ ಅಂತ. ಇಲ್ಲ, ಪ್ಯಾರಾಚೂಟೇ ತೊಗೊಂಬಂದು. ಚೆನ್ನಾಗಿದೆ ಇದು ಅಷ್ಟೆ. ಇದು ಪ್ರೈಸು 415 ಇದೆ, ಬಟ್ 305 ರುಪೀಸ್ ನಾನು ಪೇ ಮಾಡಿದ್ದು. ಮತ್ತು ಒಂದು ಬಲ್ಬ್ ತೊಗೊಂಬಂದೆ ನಾನು, ಇದು 9 ವೋಲ್ಟ್ ಇರೋ ಅಂಥದ್ದು ಬಲ್ಬ್ ಇದು. ಮತ್ತು ಲಾಸ್ಟ್ ಒಂದು ಪ್ರಾಡಕ್ಟ್ ಇದೆ, ಏನಪ್ಪ ಅಂದರೆ ಡಸ್ಟ್ಬಿನ್ ಇದೆ. ಇದು ಪ್ರೈಸ್ ಬಂದು 199 ರುಪೀಸ್. ಚೆನ್ನಾಗಿದೆ ಇದು ಅಷ್ಟೇ, ಕ್ವಾಲಿಟಿ ಚೆನ್ನಾಗಿದೆ. ಇಷ್ಟೇ. ಐ ಥಿಂಕ್ ನಿಮಗೆ ಈ ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಇಷ್ಟೇ. ನನ್ನ ಸಿಸ್ಟರ್ ಬಂದಿದ್ಲಲ್ಲ, ಸೊ ಅವಳು ಸ್ವಲ್ಪ ಕೆಲವೊಂದು ಪರ್ಚೇಸ್ ಮಾಡಿದ್ಲು, ಬಟ್ ಅವಳು ಮನೆಗೆ ತೊಗೊಂಡು ಹೋಗ್ಬಿಟ್ಲು ಎಲ್ಲನೂ. ನಾನು ಅದನ್ನೇ ಹೋಪ್ ನಿಮಗೆ ಈ ಲಾಗ್ ತುಂಬ ಇಷ್ಟ ಆಗಿರುತ್ತೆ ಅಂತ. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.